ಅಷ್ಟೇ. ಯಾಕೆ ಪಾರ್ಟಿಗಳ ಸಮನ್ವಯ ಸಭೆ ಆದ ಮೇಲೆ ನಾವೆಲ್ಲ ಒಂದಾಗಿ ಹೋಗ್ತೀವಿ ಅಂತ ನಿಮ್ಮ ಕಡೆ ಅವ್ರ ಕಡೆ ಎರಡೂ ಹೇಳಿದ ಮೇಲೆ ಮತ್ತೆ ಈ ಬಿಸಿಲು ಯಾಕೆ ಬಂತು ಅಂತ ಏನು ಸಮಸ್ಯೆ? ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಅವರಿಗೆ ವಕ್ಫ್ ಸಂಬಂಧ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ಕಾಳಜಿಗೆ ಭಾರತೀಯ ಜನತಾ ಪಾರ್ಟಿನೂ ಜೊತೆಲಿರೋದ್ರಿಂದ ಒಟ್ಟಾಗಿ ಮಾಡೋ ಅಂಥ ಕೆಲಸವನ್ನು ಮಾಡ್ತೀವಿ. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮತ್ತು ಯತ್ನಾಳ್ ಮಧ್ಯೆ ಇರತಕ್ಕಂಥ ರಾಜಕೀಯ ವೈರುಧ್ಯದ ಕಾರಣಕ್ಕಾಗಿ ಎರಡು ಪ್ರತ್ಯೇಕವಾಗಿರುವ ಹೋರಾಟಗಳು ಈಗ ರೂಪುಗೊಂಡಿದೆ ಅಂತ ಚರ್ಚೆ. ಅದು ಚರ್ಚೆಗೆ ಮಾತ್ರ ಸೀಮಿತವಾಗಿರುತ್ತೆ, ವಾಸ್ತವಕ್ಕಿಂತ ಭಾಳ ದೂರ ಇದೆ. ಅವರು ನಮ್ಮ ಪಕ್ಷದಲ್ಲಿ ಸಂಸದರಾಗಿ ಶಾಸಕರಾಗಿ ಕೆಲಸ ಮಾಡಿರೋವಂಥವ್ರು. ಅವ್ರಿಗೆ ಯಾವ ರೀತಿಯಾದಂಥ ಗೌರವವನ್ನು ಕೊಡಬೇಕೋ ಎಲ್ಲ ಗೌರವವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಕೊಡ್ತಾ ಬಂದಿದೆ, ಮುಂದೆನೂ ಕೂಡ ಕೊಡುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯತ್ನಾಳ್ ಪಾರ್ಟಿನ ಹೊರಹಾಕುವಂತ ಒಂದು ಪ್ರಯತ್ನಗಳು ನಡೀತಾ ಇತ್ತು. ಆ ಪ್ರಯತ್ನ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದಂತೆ ಯತ್ನಾಳ್ ಅವರು ಈ ಪ್ರತ್ಯೇಕವಾದ ಹೋರಾಟ ರೂಪಿಸುವ ನಿರ್ಧಾರ ತೆಗೆದುಕೊಂಡರು. ಹಾಗಾಗಿ ಸಭೆ ಮಾಡಿ ಅವರು ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿದ್ರಿಂದ ತರಾತುರಿಯಲ್ಲಿ ಎದ್ದಂತ ವಿಜಯೇಂದ್ರ ಪ್ರತ್ಯೇಕವಾದ 3 ತಂಡಗಳು ರಚನೆ ಮಾಡಿದ್ರು ಅನ್ನುವಂಥ ಅಭಿಪ್ರಾಯ ಇದೆ. ನೋಡಿ, ಅಂತೆ ಕಂತೆಗಳಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಅಂತೇಳಿ ಹೇಳಿದ್ರೆ ಹೊಸದಾಗಿ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಪಕ್ಷವನ್ನು ಬಲಪಡಿಸೋವಂಥ ಕೆಲಸ ಮಾಡ್ತಿದ್ದೀವಿ ಹೊರತು ಇರೋಂಥವ್ನು ಕಳ್ಕೊಳ್ಳೋ ಅಂಥ ಕೆಲಸವನ್ನು ಮಾಡೋವಂಥದ್ದು ಅವಶ್ಯಕತೆ ಇರಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಅದು ರಾಜಕಾರಣದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಅಭಿಪ್ರಾಯ ಭೇದಗಳಿದ್ರೆ ಅದನ್ನು ಸ್ವಾಗತ ಮಾಡಬೇಕು. ಆದರೆ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯಾದಂಥ ರಾಜಕೀಯ ವೈರತ್ಯ ಇದೆ ಅಂತೇಳಿ ಹೇಳಿ ಭಾವಿಸ್ಕೊಳ್ಳೋದು ತಪ್ಪು ಅನ್ನೋದು ನನ್ನ ನಿಲುವು. ನೀವು ಕೇಳಿದ ಪ್ರಶ್ನೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಪೂರಕವಾಗಿ ಇನ್ನೊಂದು ನೀವು ಹೇಳಿದ್ರೆ ಎಲ್ಲ ವೇದಿಕೆಯಲ್ಲಿ ಸರಿ ಆಗ್ತಾ ಇದೆ, ಎಲ್ಲ ಒಟ್ಟಿಗೆ ಹೋಗ್ತೀವಿ ಅಂತ. ಆದ್ರೆ ಮಾಜಿ ಸಚಿವರೊಬ್ಬರು ಇವತ್ತೊಂದು ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಪಕ್ಷದ ಚಿಹ್ನೆ ಅಡಿಯಲ್ಲಿ ನಡೆಯದ ಯಾವುದೇ ಹೋರಾಟಗಳಿಗೆ ಕಾರ್ಯಕರ್ತರು ಸಪೋರ್ಟ್ ಮಾಡಬೇಕಾ ಬೇಡ ಅನ್ನೋದನ್ನು ಯೋಚನೆ ಮಾಡಿ ಅನ್ನೋಂಥ ಒಂದು ಕರೆಯನ್ನು ಕೊಡ್ತಾರೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಪಕ್ಷದ ಅಡಿಯಲ್ಲೇನೆ 3 ತಂಡವನ್ನ ಮಾಡಿಕೊಂಡು ನೀವು ಹೇಳಿದಂತ ನಮ್ಮ ನಾಯಕರು ಎಲ್ಲ ಬ್ಯಾಲೆನ್ಸ್ ಆಗ್ತಿದೆ, ನೀಟಾಗಿ ಹೋಗ್ತೀವಿ ಅಂತಿದ್ದಾರೆ. ನಿಮ್ಮ ಸ್ಟೇಟ್ಮೆಂಟ್ ಹಿಂದೆ ಆ ಥರದೊಂದು ಸ್ಟೇಟ್ಮೆಂಟ್ ಪಾಸ್ ಆಗುತ್ತೆ. ವೈಯಕ್ತಿಕ ಅನಿಸಿಕೆಗಳಿಗೆ ನಾವು ಯಾರು ಕೂಡ ಬೀಗ ಹಾಕ್ಲಿಕ್ಕಾಗಲ್ಲ. ವೈಯಕ್ತಿಕ ಅನಿಸಿಕೆ ಎಲ್ಲ ವ್ಯಕ್ತಿಗಳಲ್ಲೂ ಇರುತ್ತೆ. ರಾಜಕಾರಣ ಅಂದಮೇಲೆ ಅದೆಲ್ಲ ಸರ್ವೇ ಸಾಮಾನ್ಯ. ಆದರೆ ನಾನು ಪಕ್ಷದ ಅಧಿಕೃತ ಏನು ಒಂದು ನಿಲುವಿದೆ, ಆ ನಿಲುವು ಬಗ್ಗೆ ಮಾತ್ರ ಮಾತನಾಡ್ಬೋದು. ಇದನ್ನು ಮೀರಿ ಯಾವ ಪಕ್ಷದಲ್ಲಿಲ್ಲ ಹೇಳಿ? ಕಾಂಗ್ರೆಸ್ಸಲ್ಲೂ ಇದೆ, ಜನತಾದಳದಲ್ಲೂ ಇದೆ, ನೀವು ದೇಶದ ಎಲ್ಲ ಪಕ್ಷಗಳಲ್ಲೂ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳಿರುತ್ತೆ. ಆ ಭಿನ್ನಾಭಿಪ್ರಾಯ ಇದ್ದಾಗಲೇ ಪಕ್ಷ ಸರಿದಾರದಲ್ಲಿ ನಡೆಯುವಂಥದ್ದಾಗೋದು. ಈಗಲೂ ಕೂಡ ಸರಿದಾರಿಯಲ್ಲಿ ನಡೆಯೋದಕ್ಕೆ ಅವ್ರನ್ನೂ ಒಳಗೊಂಡಂತೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋವಂಥದ್ದನ್ನು ಮಾಡ್ತೀವಿ.